ವೀಕ್ಷಕರೇ, ನಾನು ಬೆಳಗ್ಗೆಯಿಂದಲೂ ತಮಗೆ ಎಲ್ಲ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಮಾಜಿ ಸಚಿವರ ಅಂತಿಮ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಪೊಲೀಸ್ ಇಲಾಖೆ ಹಾಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಬಂಧುಗಳು, ಅಭಿಮಾನಿಗಳು ಹಾಗೆ ಕುಟುಂಬದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಭವನದ ಆವರಣದಲ್ಲಿ ತಲ್ಲೀನರಾಗಿದ್ದಾರೆ. ಏಕೆಂದ್ರೆ ಪ್ರೀತಿಯಿಂದ ಮಕ್ಕಳು, ಅಣ್ಣ ತಮ್ಮಂದ್ರು ಅಂತಾನೆ ಕರೆಸ್ಕೊಳ್ತಾ ಇದ್ದವರು ಈಗ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡ್ಸೋಣ. ಅವರ ಅನುಭವ ಹೇಗಿದೆ, ಅವ್ರು ಏನ್ ಹೇಳ್ತಾರೆ. ಶತ್ರು ಹಾಗೂ 1984ರಲ್ಲಿ ಮಂಡಲ್ ಪಂಚಾಯತಿ ಸದಸ್ಯರಿದ್ದ ಹಾಗೂ 1989ರಲ್ಲಿ ಮೊದಲನೇ ಬಾರಿ ಶಾಸಕರಾಗಿ ಹಾಗೂ 2018ರಲ್ಲಿ ಶಾಸಕರಾಗಿ ಹಾಗೂ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ತಾಲೂಕಿನ ಅಜಾತ ಶತ್ರು ರಾಜಕಾರಣಿಯಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದಂತಹ ತಾಲೂಕಿನ ಏಕೈಕ ಹಿರಿಯ ರಾಜಕಾರಣಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ದೇವರು ಶಾಂತಿಯನ್ನ, ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡಬೇಕು. ತಾಲೂಕಿನ ಅಭಿವೃದ್ಧಿಗೆ ನಿರಂತರವಾಗಿ ಯಾವುದೇ ಕಷ್ಟ, ಬಡವರ ಕಷ್ಟ ಆಗ್ಬೋದು, ಯಾವುದೇ ಕಷ್ಟ ಅಂತಲೇ ಹೇಳಿ ಅವರ ಬಳಿ ಹೋದಾಗ ಬಹಳಷ್ಟು ಪ್ರೀತಿಯಿಂದ ಸಾರ್ವಜನಿಕರಿಗೆ ಸ್ಪಂದಿಸಿ ತಾಲೂಕಿನ ಜನತೆಗೆ ಒಂದು ತಂದೆಯ ಸ್ಥಾನವನ್ನ ನಾವೆಲ್ಲರೂ ಅವರನ್ನ ಪ್ರೀತಿಯಿಂದ ದೊಡ್ಡಪ್ಪ ಅಂತಲೇ ಕರಿತಿದ್ವಿ. ಅಂತಹ ದೊಡ್ಡಪ್ಪ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಆ ನೋವು ಇಡೀ ತಾಲೂಕಿಗೆ ಒಂದು ಶೋಕವನ್ನ ತಂದಿದೆ. ಅಂತಹ ಒಂದು ಶೋಕವನ್ನ ನಿಭಾಯಿಸುವ ಶಕ್ತಿ ದೇವರು ನಮ್ಮೆಲ್ಲರಿಗೂ ಕೊಡುವುದರ ಜೊತೆಯಲ್ಲಿ ದೊಡ್ಡಪ್ಪರವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ ಸರ್, ಹೇಗೆ ಅನಿಸ್ತಾ ಇದೆ ಈ ಒಂದು ಸರ್? ಈ ನೋವು ತುಂಬಾ ಮಾತಾಡೋಂಥ ಶಕ್ತಿ ಸಮೇತ ಇಲ್ಲ. ನಮ್ಮ ದೊಡ್ಡಪ್ಪರು ಅಗಲಿಕೆಯಿಂದ ಈ ತಾಲೂಕಿಗೆ ಬರೋ ರಾಜಕಾರಣಿಯಾಗಿ ಸೇವೆ ಮಾಡಿಲ್ಲ ಸರ್. ನಮ್ಮ ದೊಡ್ಡಪ್ಪರು ಪ್ರತಿ ದೀನ ದಲಿತರ, ಬಡ ಕುಟುಂಬರ ಕಷ್ಟ ಕಾರ್ಪಣ್ಯಗಳಿಗೆ ಕೆಲಸ ಮಾಡಿದ ಸಾರ್ವಜನಿಕ ಬದುಕಲ್ಲಿ ಸಾರ್ವಜನಿಕವಾಗಿ ಹುಟ್ಟಿ ಕೆಲಸ ಮಾಡಿದಂಥ ವ್ಯಕ್ತಿ ನಮ್ಮ ದೊಡ್ಡಪ್ಪರು. ತುಂಬಾ ನಮ್ಮ ತಾಲೂಕಿಗೆ ತುಂಬಾ ನೋವಾಗಿದೆ ಸರ್. ಮಾತಾಡೋದು ಕಾಣ್ತಾ ಆಗ್ತಿಲ್ಲ ಸರ್. ನಮ್ಮ ಬಾಧೆ ಹೇಳ್ಕೊಳ್ಳೋ ಬಾಧೆ.